ಆಯಿತು, ಹೊಡ್ಬೋದಾ? ಎಲ್ಲಿಗೆ? ಅದೇ ಮೇಡಮ್, ರಜಾ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ. ಅಡುಗೆ ಕೆಲಸ ಮಾಡಿಟ್ಟು ರಜಾ ಹಾಕಬೇಕು. ನಿಂದಿನ್ನೂ ಅಡುಗೆ ಕೆಲಸ ಮುಗ್ದಿಲ್ವಲ್ಲ? ಮೇಡಮ್, ಎಲ್ಲ ಕೆಲಸ ಮುಗಿಸಿದ್ದೀನಿ. ಓ, ಎಷ್ಟು ಜನಕ್ಕೆ ಅಡುಗೆ ಮಾಡಿದ್ಯಾ? ಯಾವಾಗಲೂ ಮಾಡೋ ಹಾಗೆ ಮನೆಯವ್ರಿಗೆ ಮಾಡಿಟ್ಟಿದ್ದೀನಿ. ಈಗ ಫೋನಲ್ಲಿ ಮಾತಾಡಿದ್ದನ್ನು ಕೇಳಿಸ್ಕೊಳ್ಳಿಲ್ವಾ? ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ, ಅಡುಗೆ ಜಾಸ್ತಿ ಮಾಡು. ಮೇಡಮ್, ಇವತ್ತು ಯಾರೂ ಮನೆಯಲ್ಲಿ ಊಟ ಮಾಡೋಕ್ಕಿಲ್ವಂತೆ, ನೀವೊಬ್ಬರೇ. ಮಾಡಿರೋ ಅಡುಗೆಯಲ್ಲಿ 10 ಜನಕ್ಕೆ ಊಟ ಮಾಡೋಷ್ಟಿದೆ, ಸಾಕಾಗುತ್ತೆ ಮೇಡಮ್. ಎಲ್ಲದಕ್ಕೂ ಇವಳ ಹತ್ರ ಉತ್ತರ ರೆಡಿ ಇರುತ್ತೆ. ಇವಳು ನಾವು ಹೋಗಕ್ಕೆ ಬಿಡಬಾರ್ದು. ಅಡುಗೆ ಏನೋ ಮಾಡಿದ್ಯಾ? ಜ್ಯೂಸ್ ರೆಡಿ ಇದೆಯಾ? ಇಲ್ಲ ಮೇಡಮ್, ಜ್ಯೂಸ್ ಮಾಡಿಲ್ಲ. ಗೆಸ್ಟ್ಗಳಿಗೆ ಏನು ನೀರು ಕೊಡೋಕ್ಕಾಗುತ್ತಾ? ಹೋಗು, ಜ್ಯೂಸ್ ರೆಡಿ ಮಾಡು. ಕುಕ್ತಂಗಿ, ಭವಾನಿ ಮೇಡಮು ಬೇಕು ಅಂತಲೇ ಇದೆಲ್ಲ ಮಾಡ್ತಿದ್ದಾರೆ. ನೀನು ಜಪ್ಪಯ್ಯ ಅಂದರೂ ನಿನ್ನ ಮನೆ ಕಳ್ಸಲ್ಲ. ಒಂದು ಕೆಲಸ ಮಾಡು, ಜಂಪ್ ಆಗ್ಬಿಡು. ಅಣ್ಣ, ನಾನು ಮಿಥಿಲಾ ಮೇಡಮ್ ಹತ್ರ ಪರ್ಮಿಷನ್ ತೊಗೊಂಡಿದ್ದೀನಲ್ಲ, ಆದರೂ ಯಾಕೆ ಹಂಗೆ ಮಾಡ್ತಾರೆ? ಕುಕ್ತಂಗಿ, ನೀನು ಇಷ್ಟೇನ ಭವಾನಿ ಮೇಡಮ್ನ ಅರ್ಥ ಮಾಡ್ಕೊಂಡಿರೋದು? ಅವನು ತುಳಿದು ಬೇಕಾರೆ ಬಚಾವಾಗ್ಬೋದು, ಆದರೆ ಭವಾನಿ ಮೇಡಮ್ ಕಣ್ಣಿಗೆ ಬಿದ್ದವರು ಅಷ್ಟೇ ಭಸ್ಮ. ನೀವು ಈ ಸಿನಿಮಾ ಡೈಲಾಗ್ ಹೇಳೋದನ್ನ ಬಿಡ್ತೀರಾ? ನೀನು ಹಿಂಗೆ ಭವಾನಿ ಮೇಡಮ್ ಹೇಳಿ ಕೆಲಸ ಎಲ್ಲ ಮಾಡ್ಕೊಂಡಿರೋ, ಇಲ್ಲೇ ಒಂದು ಸಿನಿಮಾ ಆಗುತ್ತೆ. ನೀನೇ ಹೀರೋಯಿನ್ನು, ಭವಾನಿ ಮೇಡಮ್ಮೇ ವಿಲನ್ನು, ನಾನೇ ಕಮ್ರಿಡಿಯನ್ನು. ಅಣ್ಣ, ಈ ಮಾತೆಲ್ಲ ಬಿಟ್ಟು ಮೊದಲು ನನಗೆ ಹಣ್ಣು ಬಿಡಿಸ್ಕೊಡಿ. ಬೇಗ ಬೇಗ ಜ್ಯೂಸ್ ಮಾಡಬೇಕು. ನಾನು ಆವಾಗಿಂದ ಹೇಳಿದ್ರು ನೀನು ಕೇರೆ ಮಾಡ್ತಾ ಇಲ್ಲ. ಅರ್ಥ ಆಯ್ತು ಬಿಡು. ಎಷ್ಟೇ ಆದರೂ ನಾನು ಹೊರಗಿನೋನಲ್ವಾ, ಸ್ವಂತ ಅಣ್ಣ ಅಲ್ವಲ್ಲ. ಮನೆಗೆ ಗೆಸ್ಟ್ ಬರ್ತಿರುವಾಗ ಕುಡಿಯೋಕ್ಕೇನು ಮಾಡದೆ ಇಟ್ಬಿಟ್ಟು ಹೋದ್ರೆ ತಪ್ಪಾಗುತ್ತೆ. ಬಂದವ್ರ ಮುಂದೆ ಅರುಮನೆ ಮರ್ಯಾದೆ ಹೋಗಲ್ವಾ? ಈ ಮಾತು ನಾನು ನಿನ್ನ ತಮ್ಮನಿಗೂ ಹೇಳು, ಅವನು ಕೇಳಿ ಖುಷಿ ಪಡ್ತಾನೆ. ಭಯ ಪಡಿಸ್ಬೇಡ ಅಣ್ಣ, ಬೇಗ ಬೇಗ ಜ್ಯೂಸ್ ಮಾಡಿಟ್ಟು ಹೋಗ್ತೀನಿ. ಹೋಗ್ತೀಯ. ಹಾಯ್ ಭವಾನಿ. ಹಾಯ್, ಬನ್ನಿ 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 ಬನ್ನಿ, ಪ್ಲೀಸ್ ಸಿಟ್ ಡೌನ್. ಇವತ್ತು ಫುಲ್ ಪಾರ್ಟಿ ಮಾಡೋಣ. ಮತ್ತೆ ತುಂಬ ದಿನ ಆದಮೇಲೆ ಎಲ್ಲರೂ ಸೇರ್ತಾ ಇದ್ದೀವಿ. ಇವತ್ತು ಮನೇಲಿ ನಾನು ಹೇಳೇ ಬಂದಿದ್ದೀನಿ ಲೇಟಾಗಿ ಬರ್ತೀನಿ ಅಂತ. ಹೌದು, ಇವತ್ತು ಫುಲ್ ಪಾರ್ಟಿ ಮಾಡೋಣ. ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನೇನು ಬೇಕೋ ಎಲ್ಲ ಹೇಳಿ. ಅಯ್ಯಯ್ಯೋ, ಭವಾನಿ ಮೇಡಮ್ ಫ್ರೆಂಡ್ಸ್ ಬಂದರು ಅನ್ಸುತ್ತೆ. ಹಾಗಾದ್ರೆ ಪಾರ್ಟಿ ಶುರು. ಅದೇನು ಕಾದಿದ್ಯೋ ಅದೇನು. ಅಣ್ಣ, ನನ್ನ ತಮ್ಮ ಫೋನ್ ಮಾಡ್ತಾ ಇದ್ದಾನೆ. ನೀನು ಇವತ್ತು ಡ್ಯಾನ್ಸ್ ಮಾಡೋಕೆ ಆಗಲ್ಲ ಕುಕ್ತಂಗಿ, ಭವಾನಿ ಮೇಡಮ್ ಬಿಡೋದು ಇಲ್ಲ. ನಿನ್ನ ತಮ್ಮನಿಗೂ ಹೇಳ್ಬಿಡು. ನನಗೆ ಡ್ಯಾನ್ಸ್ ಮಾಡೋದು ತುಂಬ ಮುಖ್ಯ ಅಣ್ಣ, ಏನು ಮಾಡಲಿ? ಅತ್ತೆ, ಶಾಸ್, ಒಂದು ನಿಮಿಷ. ನಾನು ಗುರುಗಳ ಹತ್ರ ಆಶೀರ್ವಾದ ತಗೊಳ್ಳೋದು ಮರ್ತೆ. ನೀವು ಕೂತಿರಿ, ನಾನು ಬಂದೆ. ನಾನು ಹೇಳಿದಾಗ ಮಾಡಿದ್ದಕ್ಕೆ ಇದು ನನ್ನ ಕಡೆಯಿಂದ ಫೀಸ್. ಇದ್ಯಾಕೆ? ಫೋನ್ನಲ್ಲಿ ನಾನು ಹೇಳ್ದಾಗೆ ವಿರಾಜ್ ಮದುವೆಗೆ ಒಂದು ಮುನ್ನುಡಿ ಬರ್ತಿದ್ದೀರ, ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ. ಇದು ಜ್ಯೋತಿಷ್ಶಾಸ್ತ್ರ. ಇರೋದನ್ನು ಇದ್ದಾಗ ಹೇಳೋದಕ್ಕೆ ನನಗೆ ಪ್ರತ್ಯೇಕ ಫೀಸ್ ಯಾಕೆ? ನೀವು ಆಗಲೇ ಕೊಟ್ಟಿರೋ ದಕ್ಷಿಣೆನೇ ಸಾಕು. ಇರೋದಾ ಅಂದರೆ? ನಿಮ್ಮ ಮೈದ್ನಿಗೆ ಸದ್ಯಕ್ಕೆ ಮದುವೆ ಆಗಬೇಕು. ಆಗದೆ ಇದ್ರೆ ಕಂಟಕ ಇರೋದಂತೂ ನಿಜ. ಹಾಗೆ ಮದುವೆ ಆಗೋ ಹುಡುಗಿನೂ ಕಣ್ಣೆದ್ರಿಗಿರೋದು ಅಷ್ಟೇ ಸತ್ಯ. ಹಾಗಾದರೆ ಆ ಬ್ರಹ್ಮನು ನನ್ನ ಪರವಾಗಿನೇ ಕೆಲಸ ಮಾಡ್ತಿದ್ದಾನೆ ಅಂತಾಯ್ತು. ಇನ್ನು ರಮ್ಯಾ ವಿರಾಜ್ ಮದುವೆ ತಪ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿಮ್ಮ ಸಹಕಾರಕ್ಕೆ ಥ್ಯಾಂಕ್ ಯು.
ಸಹಕಾರ ಸಿಗುತ್ತೆ. ಆದರೆ ಅರಿಯದೆ ಒಳಕು ಮಾಡೋ ಮನಸ್ಸಿಗ ಅಥವಾ ಅರಿತು ಕೆಡುಕು ಮಾಡೋ ಬುದ್ಧಿಗ ಗೊತ್ತಿಲ್ಲ. ಆ ಬ್ರಹ್ಮ ಏನು ನಿರ್ಧಾರ ಮಾಡಿದ ನೋಡೋಣ. ಛೇ, ಯಕ್ಕ ಕಾಲಕ್ಕೆ ರಿಸೀವ್ ಮಾಡ್ತಿಲ್ಲ. ಸ್ಕೂಟಿಲಿ ಬರ್ತಿರ್ಬೋದಾ?